ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸಕ್ಕದಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಸಹನಾ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾಡ್ತಿರೋಂತಹ ರೆಸಿಪಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ವೈಟ್ ಪಾಸ್ತಾ. ಗೈಸ್, ಇದನ್ನು ಹೇಗೆ ಮಾಡೋದು ಆ್ಯಂಡ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಪಾಸ್ತಾ ಮಾಡೋದಕ್ಕೆ ಗೈಸ್ ಮೇಯ್ನ್ ಇಂಗ್ರೀಡಿಯೆಂಟ್ ಪಾಸ್ತಾ. ನೀವು ಬೇರೆ ಯಾವ ಶೇಪ್ದು ಬೇಕಿದ್ರೂ ತೊಗೋಬೋದು, ನಾನು ಇದು ತೊಗೊಂಡಿದ್ದೀನಿ. ಅದಾದಮೇಲೆ ಟೊಮ್ಯಾಟೊ, ಕ್ಯಾರೆಟ್, ಆನಿಯನ್, ಹಾಲು, ಪೆಪ್ಪರ್ ಪೌಡರ್, ಪಾಸ್ತಾನ ಬೇಯಿಸ್ಕೊಳ್ಳೋದಕ್ಕೆ ನೀರು, ಆಯಿಲು, ಫ್ರೆಶ್ ಕ್ರೀಮ್, ಬಟರ್, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಚೀಸ್ ಮತ್ತು ಇದು ಪಾಸ್ತಾ ಮಸಾಲ. ನೀವು ಪಾಸ್ತಾ ತೊಗೊಂಡಿರ್ತೀರಲ್ವ, ಅದರಲ್ಲೇ ಇದು ಇನ್ಕ್ಲೂಡ್ ಇರುತ್ತೆ ಅದು, ಮತ್ತು ಸಾಲ್ಟ್. ಇದ್ರ ಜೊತೆಗೆ ಗೈಸ್ ಕ್ಯಾಪ್ಸಿಕಮ್ ಮತ್ತು ಕಾರ್ನ್ ಇದೆಲ್ಲ ಇತ್ತು ಅಂದರೆ ಯೂಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಕಲರ್ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಟೇಸ್ಟ್ ಸಕ್ಕದಾಗಿರುತ್ತೆ. ನಾನು ಇದನ್ನು ಮಾಡೋದಕ್ಕೆ ನಾನ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡ್ತಿದ್ದೀನಿ. ನೀವು ಅದಿಲ್ಲ ಅಂದರೆ ನಾರ್ಮಲ್ ಪ್ಯಾನಲ್ಲಿ ಕೂಡ ಮಾಡ್ಕೋಬೋದು. ಮೊದಲು ನಾವು ಪಾಸ್ತಾನ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೋಬೇಕಿದ್ರೆ ಗೈಸ್ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಅದಾದಮೇಲೂ ಸಾಲ್ಟ್ ಹಾಕ್ಕೊಳ್ಳೋದಿರುತ್ತೆ, ಬಟ್ ಈಗ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನಷ್ಟು ಆಯಿಲ್ ಹಾಕೋತಿದ್ದೀನಿ. ಏನಕ್ಕಂದರೆ ಇದು ಒಂದಕ್ಕೊಂದು ಕಚ್ಕೊಳ್ಳಲ್ಲ, ಬಿಡಿಯಾಗಿ ಚೆನ್ನಾಗಾಗುತ್ತೆ ಆಯಿಲ್ ಹಾಕೋದ್ರಿಂದ. ಹಾಗಾಗಿ ಸೊ ಇದನ್ನು ಈಗ ಬೇಯೋದಕ್ಕೆ ಬಿಡಬೇಕು. ಗೈಸ್ ನೋಡಿ, ಇದು ನಾನು ಹೇಳಿದ್ನಲ್ವಾ, ಇಷ್ಟು ಕನ್ಸಿಸ್ಟೆನ್ಸಿಗೆ ಬೆಂದರೆ ಸಾಕು ಆಗಿದೆ ಅಂತ. ಗೈಸ್, ಪಾಸ್ತಾನ ನಾನು ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡು ಇದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಯಿಲ್ನ. ಅದಾದಮೇಲೆ ಆನಿಯನ್ ಹಾಕೋತಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೈಸ್, ಈರುಳ್ಳಿ ಫ್ರೈ ಆಗ್ತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಪಾಸ್ತಾ ಬೇಯಿಸ್ಬೇಕಿದ್ರು ಸಾಲ್ಟ್ ಹಾಕಿದ್ದೀವಿ, ಹಾಗಾಗಿ. ಅದಾದಮೇಲೆ ನೆಕ್ಸ್ಟು ಕ್ಯಾರೆಟ್ ಹಾಕೊತಿದ್ದೀನಿ ಮತ್ತು ಟೊಮ್ಯಾಟೊ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಗೈಸ್ ನೋಡಿ, ಇದು ಕುಕ್ ಆಗಿದೆ. ಈಗ ಇದಕ್ಕೆ ನಾನು ಮಿಲ್ಕ್ನ ಆ್ಯಡ್ ಮಾಡ್ತಿದ್ದೀನಿ. ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ, ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ. ಇದನ್ನು ಮಾಡುವಾಗ ಗೈಸ್ ಉರಿನ ಸಿಮ್ಮಲ್ಲಿ ಇಟ್ಕೊಳ್ಳಿ, ನೀಟಾಗಿ ಮಿಕ್ಸ್ ಕೊಡಿ. ನೆಕ್ಸ್ಟು ನಾನು ಪಾಸ್ತಾ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀನಿ. ಪೆಪ್ಪರ್ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿಂತೀರ ಅಂದರೆ ಜಾಸ್ತಿ ಹಾಕಿ, ಇಲ್ಲ ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗೈಸ್, ಈಗ ಚೀಸ್ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಅದನ್ನು ನೀಟಾಗಿ ಕುಕ್ ಆಗೋದಕ್ಕೆ ಬಿಡಬೇಕು. ಜೊತೆಗೆ ಲಿಟಲ್ ಬಿಟ್ ಆಫ್ ಬಟರ್. ಗೈಸ್, ಈಗ ನಾನು ಪಾಸ್ತಾ ಆ್ಯಡ್ ಮಾಡ್ತಿದ್ದೀನಿ. ಒಂದೊಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಕುಕ್ ಆಗೋದಕ್ಕೆ ಬಿಡಿ. ಮತ್ತು ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಏನಾದರೂ ಬೇಕು ಅಥವಾ ಪೆಪ್ಪರ್ ಏನಾದರೂ ಬೇಕು ಅಂದರೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ, ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ಕುದಿ ಬರೋವರೆಗೂ ಬಿಡೋಣ. ಗೈಸ್ ನೋಡಿ, ಕುದೀತಾ ಇದೆ. ಇದು ಡನ್ ಆಗಿದೆ ಅಂತ. ಗೈಸ್ ನೋಡಿ, ಪಾಸ್ತಾ ರೆಡಿಯಾಗಿದೆ. ಔಟ್ಸೈಡ್ ಹೋದಾಗ ನಾವು ತಿಂತೀವಲ್ವ, ಸೇಮ್ ಎಕ್ಸಾಕ್ಟ್ ಟೇಸ್ಟ್ ಇದೆ. ಅಲ್ಲಿ ಅಷ್ಟು ಕಾಸ್ಟ್ ಕೊಟ್ಟು ನಾವು ತಿನ್ನೋದಕ್ಕಿಂತ ಮನೆಯಲ್ಲೇ
ಈಸಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ ನೋಡಿದ್ರಲ್ವಾ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋಸ್ ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಮತ್ತು ಏನೇ ಫೀಡ್ಬ್ಯಾಕ್ ಇದ್ದರೂ ನನಗೆ ತಿಳಿಸ್ಕೊಡಿ. ನಾನು ನ್ಯೂ ಬಿಗಿನರ್ ಆಗಿರೋದ್ರಿಂದ ನಿಮ್ಮ ಫೀಡ್ಬ್ಯಾಕ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್. ಬಾಯ್ ಬಾಯ್.